ಅಧಿಕಾರಿಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ लक्ष्मीकांत स्वादी तुम आगे बढ़ो, हम तुम्हारे साथ हैं। लक्ष्मीकांत स्वादी तुम आगे बढ़ो, हम तुम्हारे साथ हैं। सरकार अंते सरकार ಯುರಪ್ಪನಂತೆ ಸರ್ಕಾರ ಕಾನೂನಂತೆ ಕಾನೂನು ಯುರಪ್ಪನಂತೆ ಕಾನೂನು ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಹಿಂದೂ ಕಾರ್ಯಕರ್ತರನ್ನ ಅನ್ಯಾಯ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಹಿಂದೂ ಕಾರ್ಯಕರ್ತರನ್ನ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ बोल भारत माता की जय बोल भारत माता ಪಕ್ಷಗಳಿಗೆ ಧಿಕ್ಕಾರ ಧಿಕ್ಕಾರ ಹಿಂದೂ ವಿರೋಧಿ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ अन्याय अन्याय लक्ष्मीकांत स्वादी तुम आगे बढ़ो, हम तुम्हारे साथ हैं। लक्ष्मीकांत स्वादी तुम आगे बढ़ो, हम तुम्हारे साथ हैं। भारत माता की जय भारत माता की जय अय्यो अय्यो अन्याय अन्याय अय्यो अय्यो अन्याय ಹಿಂದೂ ಕಾರ್ಯಕರ್ತರನ್ನ ಅನ್ಯಾಯ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ವಿರೋಧಿ ಸರ್ಕಾರಕ್ಕೆ ಲಕ್ಷ್ಮೀಕಾಂತ್ ಸ್ವಾದಿ ಕಾನೂನಂತೆ ಕಾನೂನು ಯುರಪ್ಪನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಯುರಪ್ಪನಂತೆ ಸರ್ಕಾರ ಕಾನೂನಂತೆ ಕಾನೂನು ಯುರಪ್ಪನಂತೆ ಕಾನೂನು ಜೈ ಶ್ರೀರಾಮ್ जय श्री राम जय श्रीराम जय श्री राम लक्ष्मीकांत स्वादी तुम आगे बढ़ो, हम तुम्हारे साथ हैं। लक्ष्मीकांत स्वादी तुम आगे बढ़ो, हम तुम्हारे साथ हैं। ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಜೈ ಶ್ರೀರಾಮ್ ಈ ದಿನ ಲಕ್ಷ್ಮೀಕಾಂತ್ ಸ್ವಾದಿ ಅಭಿಮಾನಿ ಬಳಗ ವತಿಯಿಂದ ಹಾಗೂ ಗೆಳೆಯರ ಬಳಗದ ವತಿಯಿಂದ ಒಂದು ಮನವಿ ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ. ಯಾಕಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಉದ್ದೇಶಪೂರ್ವಕವಾಗಿ ರೌಡಿ ಶೀಟರ್ ಹಾಕಿದ್ದಾರೆ ಆರ್ಜಿ ನಗರಲ್ಲಿ. ಇದು ಆರ್ಜಿ ನಗರ್ ಪೊಲೀಸ್ ಸ್ಟೇಷನ್ಗೆ ಹಾಕಿರೋ ರೌಡಿ ಶೀಟರ್ ಕೇಸನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬೇಕಂತೆ ಅವ್ರ ಮೇಲೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ರೌಡಿ ಶೀಟರ್ ಹಾಕಿದ್ದಾರೆ. ಶೀಘ್ರವೇ ನಮ್ಮ ಸ್ವಾದಿ ಅಂತ ಹೇಳಿ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಅವ್ರ ಮೇಲೆ ಉದ್ದೇಶಪೂರ್ವ ಸರ್ ಅವ್ರ ಮೇಲೆ ಇರೋದೇ ಒಂದು ಕೇಸ್, ಅದು ಪಟ್ನಾ ಮೂವಿ ಪಿಕ್ಚರ್ ಇರೋದು. ಇವ್ರು ಬೇಕಪ್ಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಮೇಲೆ ಸುಮಾರು 10 ವರ್ಷಗಳ ಕಾಲ ಹೋರಾಟ ಮಾಡ್ತಾ ಬಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಇಲ್ಲಿವರೆಗೂ ಯಾವುದೇ ಸರ್ಕಾರ ಬಂದೋದ್ರು ಅವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿದ್ದಿಲ್ಲ. ಯಾಕಂದ್ರೆ ಅವ್ರು ನಿಷ್ಠಾವಂತ ಕಾರ್ಯಕರ್ತರು. ಹಿಂದುತ್ವ ಅಂತ ಬಂದ್ರೆ ಅವರೇ ಬರೋದು, ಯಾವುದೇ ಜಾತಿ ಭೇದ ಭಾವ ಇಲ್ಲಾರದೆ ಹೋರಾಟ ಮಾಡ್ತಾ ಬಂದಿದ್ದಾರೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದೀವಿ. ಶೀಘ್ರವೇ ನಮ್ಮ ರೌಡಿ ಶೀಟರ್ ಕೇಸನ್ನು ಹಿಂಪಡೆಯಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ನೀಡುತ್ತದೆ. ಇವತ್ತು ಏನು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಹಿಂದೂಗಳಿಗೆ ಪದೇ ಪದೇ ತೊಂದರೆ ಕೊಡ್ತಾ ಇದೆ. ಇವತ್ತು ಏನು ನಿಷ್ಠಾವಂತ ಕಾರ್ಯಕರ್ತ ಕಲಬುರಗಿಯಲ್ಲಿ ಪ್ರತಿಯೊಂದು ಹಿಂದುತ್ವ ಪರ ಏನೇ ತೊಂದರೆ ಆದಾಗ ಮುಂದೆ ಬರುವಂತ ಹಿಂದೂ ಹುಲಿ ಅಂತ ಹೆಸರು ವಾಸಿಯಾಗಿರುವ ಲಕ್ಷ್ಮೀಕಾಂತ್ ಸ್ವಾದಿ ಅವರ ಮೇಲೆ ಇವತ್ತು ಏನು ಆರ್ಜಿ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಸುಳ್ಳು ಪ್ರಕರಣ ಆರೋಪದಲ್ಲಿ ಏನು ಇವತ್ತು ಅವ್ರ ಮೇಲೆ ರೌಡಿ ಶೀಟ್ ಕೇಸ್ ಓಪನ್ ಮಾಡಿದಿರೋ, ಈ ರೌಡಿ ಶೀಟ್ ಕೇಸಿಂದ ನೀವೇನು ಲಕ್ಷ್ಮೀಕಾಂತ್ ಸ್ವಾದಿ ಅವರನ್ನು ಹತ್ತಿಕ್ಕುವ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದ್ದೀರಾ, ಇದು ನಿಮ್ಮ ಮೂರ್ಖತನ. ಇದು ಒಂದು ಕೇಸ್ ಅಲ್ಲ, ಇಂಥ 10 ರೌಡಿ ಶೀಟ್ ಕೇಸ್ ಹಾಕಿದ್ರು ಕೂಡ ಲಕ್ಷ್ಮೀಕಾಂತ್ ಸ್ವಾದಿ ಅವರನ್ನು ಯಾವತ್ತೂ ಹತ್ತಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ತಮ್ಮ ಸಂಪೂರ್ಣ ಜೀವನವನ್ನೇ ಹಿಂದುತ್ವಕ್ಕೆ ಮುಡಿಪಾಗಿಡಲು ಬೇಕಾದಾಗ ನಿಮ್ದು ಒಂದು ಕೇಸ್ ಕೂಡ ಏನ್ ಮಾಡಕ್ ಸಾಧ್ಯ ಇಲ್ಲ. ಇದನ್ನು ಅತಿ ಶೀಘ್ರದಲ್ಲೇ ಲಕ್ಷ್ಮೀಕಾಂತ್ ಸ್ವಾದಿ ಅವರನ್ನು ಈ ರೌಡಿ ಶೀಟ್ ಕೇಸ್ನ ಮುಕ್ತಗೊಳಿಸುವ ಹೋದಲ್ಲಿ ನಾವು ಹಿಂದೂ ಜಾಗೃತಿ ಕಲಬುರಗಿ ಜಿಲ್ಲಾ ಘಟಕದಿಂದ ಚಲೋ ಬೆಂಗಳೂರು ಅಂತ ಒಂದು ಹೋರಾಟ ಮಾಡಬೇಕಾಗುತ್ತೆ. ಇವತ್ತು ಏನು ಉಪಮುಖ್ಯಮಂತ್ರಿಯವರ ಮನವಿಯಿಂದ ನಾವು ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತೆ ಎಂದು ಇವತ್ತು ಡಿಸಿ ಅವರ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಬಿಜೆಪಿ ನಾಯಕರು ಹಿಂದೂ ಕಾರ್ಯಕರ್ತರು ಸಪೋರ್ಟ್ ನಿಂತಲ್ಲ ಅವ್ರಿದ್ದಾಗ ನಾವು ಇವತ್ತು ಏನು ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರಕರಣ ಆಯ್ತು ಪೂಜಾರಿ ಅಂತ, ಅವತ್ತು ಅವರು 30% ಕೇಸನ್ನು ಇವತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರ ಬಂದಾಗ ಇವತ್ತು ರಿಓಪನ್ ಮಾಡಿದೆ. ಇದನ್ನು ಎಲ್ಲ ಸಂಪೂರ್ಣವಾಗಿ ಅತಿ ಶೀಘ್ರದಲ್ಲೇ ನಾವು ಒಂದೇ ರೌಡಿ ಶೀಟ್ ಅಲ್ಲ 2025ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದಮೇಲೆ ನಾವು ಹಿಂದೂ ರಾಷ್ಟ್ರ ಮಾಡ್ತೇವೆ ಅಂತ ಹೇಳ್ತಾರೆ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.